ಎಲ್ಲರೂ ಸಂತೋಷವಾಗಿದ್ದೀರಾ? ಹಲ್ಲೆಲೂಯ. ದೇವರ ವಾಕ್ಯ ಭಾಳ ಪ್ರಾಮುಖ್ಯವಾದದ್ದು. ದಯಮಾಡಿ ಭಾಳ ಸಂತೋಷದಿಂದ ವಾಕ್ಯ ಕೇಳಬೇಕು. ವಾಕ್ಯ ಯಾರಿಗೆ ಮಾತಾಡ್ತಾ ಇದ್ದೀವಿ? ನಿಮಗೆ ಮಾತಾಡೋದು. ಹಲ್ಲೆಲೂಯ. ಇವತ್ತು ದೇವರ ವಾಕ್ಯ ಸಂದೇಶಕ್ಕೋಸ್ಕರ ದೇವರ ಆಶೀರ್ವಾದಗಳು. ಯಾಕೋಬನನ್ನು ದೇವರು ಆಶೀರ್ವದಿಸಿದರು. ಯಾಕೋಬನ ಹೆಸರೇನು ಗೊತ್ತಾ ನಿಮಗೆ? ಯಾಕೋಬನು ಅದರ ಅರ್ಥ ಮೋಸಗಾರ. ಯಾಕೋಬನ ಹೆಸರೇನು? ಅಲ್ಲ, ಯಾರು ಹೆಸರಿಟ್ಟಿರೋದು ಯಾಕೋಬನೆಂಬ ಹೆಸರು? ಅವ್ರ ತಾಯಿ ಇಟ್ಟಿರ್ಬೇಕು, ಇಲ್ಲ ತಂದೆ ಇಟ್ಟಿರ್ಬೇಕು. ಇಲ್ಲ, ಯಾಕೆ ಇಡ್ಬೇಕಾಯ್ತು ಅವನಿಗೆ ಮೋಸಗಾರನಂದ ಹೆಸರು? ಹುಟ್ಟಬೇಕಾದ್ರೇ ಮೋಸಗಾರನಾಗಿ ಹುಟ್ಟುಬಿಟ್ರಾ? ಆದರೂ ದೇವರು ಅವನ್ನ ಆಶೀರ್ವದಿಸಿದ್ರು. ಒಂದು ಪ್ರಾಮುಖ್ಯವಾದ ವಿಷಯ, ದೇವರ ಆಶೀರ್ವಾದ ಪಡಬೇಕಾದರೆ ಎಂದವರೆಗೂ ದೇವರು ಆಶೀರ್ವದಿಸ್ತಾರೆ. ಯಾಕೋಬನೊಬ್ಬ ಒಳ್ಳೆ ಮಗನಾಗಿ ಜೀವಿಸ್ತಾ ಬರ್ತಾ ಇದ್ದ. ಇಸಾಕನಿಗೆ ವಯಸ್ಸಾಯಿತು, ಕಣ್ಣು ಕಾಣಂಗಿಲ್ಲ, ವಯಸ್ಸಾಗ್ಬಿಟ್ಟೈತೆ. ಯಾಕೋಬನಿಗೆ ಕಂಡ್ರೆ ನೋಡಿದ್ರೆ ಗೊತ್ತಾಗಲ್ಲ, ಏಸಾವನಿಗೆ ನೋಡಿದ್ರೆ ಗೊತ್ತಾಗಲ್ಲ, ಯಾರನ್ನ ನೋಡಿದ್ರೆ ಗೊತ್ತಾಗಲ್ಲ. ಈ ಕುಟುಂಬದಲ್ಲಿ ಒಂದು ದೊಡ್ಡ ಫಾಲ್ಟ್ ಇತ್ತು. ಅಬ್ರಹಾಮನ ಕುಟುಂಬದಲ್ಲಿ ಅಬ್ರಹಾಮು ಸಾರಳು ಮಮ್ರೆಯ ತೋಪಿನ ಗುಡಾರದಲ್ಲಿ ಭಾಳ ಸಂತೋಷದಿಂದ ಜೀವಿಸ್ತಾ ಇದ್ದರು. ಒಂದೇ ಒಂದು ಮಗ ಹುಟ್ಟಿತ್ತು, ಇಸಾಕ್ ಎಂಬುದಾಗಿ. ಆ ಇಸಾಕನು ಕಡೆಗೆ ದೇವರು ಕೇಳಿದ್ರು, ನನಗೆ ಯಜ್ಞ ಅರ್ಪಿಸು ಎಂಬುದಾಗಿ. ಅಲ್ಲಿಂದ ಬಿಡುಗಡೆ ಆಯಿತು. ಇಸಾಕನೊಂದು ಒಳ್ಳೆ ಸ್ವಭಾವ ಇತ್ತು, ಯಾರ ಹತ್ರನೂ ಜಗಳ ಮಾಡ್ತಿದ್ದಿಲ್ಲ. ಜಗಳ ಅಂದರೆ ಅವನಿಗೆ ಗೊತ್ತೇ ಇಲ್ಲ. ಇಸಾಕನ ಸೇವಕರು ಬಾವಿಯನ್ನು ತೋಡಿದರು. ಫೆಲಿಸ್ತೀ ದೇಶದವರು ಬಂದು ಮುಚ್ಚಿಬಿಟ್ರು. ಮುಚ್ಚಿದ್ರೆ ಇದು ನಮ್ಮದು ಇದು ಅಂದರೆ, ಆಯ್ತು ನೀನು ತಗೊಳಪ್ಪ. ಎರಡನೇ ಬಾವಿಯನ್ನು ತೆಗೆದ್ರು, ನೀರು ಚೆನ್ನಾಗಿ ಬಂದು ಅಷ್ಟೊತ್ತಿಗೆ ಅವರು ಓಡಿ ಬಂದರು, ಇದು ನಮ್ಮ ಬಾವಿ ಅಂದ, ಬಿಟ್ಕೊಟ್ರು. ಮೂರನೇ ಬಾವಿಯನ್ನು ತೆಗೆದ್ರು, ಚೆನ್ನಾಗಿ ನೀರು ಬಂದರು, ಅವ್ರು ಯಾರು ಗಲಾಟೆಗೆ ಬಂದಿಲ್ಲ. ಹಲ್ಲೆಲೂಯ. ಇಸಾಕನು 100ರಷ್ಟು ಬೆಳೆ ತಗೊಂಡ್ರು. ಇಸಾಕನಿಗೆ ಅಬ್ರಹಾಮನ ದೇವರಾದ ದೇವರು ಇಸಾಕನನ್ನು ಆಶೀರ್ವದಿಸಿದರು. ಇಸಾಕನ ಫೆಲಿಸ್ತೀ ದೇಶದಲ್ಲಿದ್ದರು. ಫೆಲಿಸ್ತೀರು ಗೊತ್ತಲ್ಲ ನಿಮಗೆ. ಅಭಿಮೇಲಕ್ ಬಂದು ಇಸಾಕನ ಹೇಳ್ತಾ ಇದ್ದಾನೆ, ಅಪ್ಪ ನನಗಿನ್ನೂ ಐಶ್ವರ್ಯವಂತನಾಗಿದೆಯಾ ನೀನು, ದಯಮಾಡಿ ನೀನು ಇಲ್ಲಿಂದ ಹೋಗಪ್ಪ. ಒಬ್ಬ ರಾಜನಿಗಿನ್ನೂ ಐಶ್ವರ್ಯವಂತನಾಗಿದ್ದೀನಿ, ಯಾರು? ಇಸಾಕನು. ಹಲ್ಲೆಲೂಯ. ಅಲ್ಲಿಂದ ಬಂದರು, ಐಶ್ವರ್ಯದಿಂದ ಜೀವಿಸ್ತಾ ಇದ್ರು. ಆದರೆ ಅವ್ರ ಮನೆಯಲ್ಲಿ ಒಂದು ಫಾಲ್ಟ್ ಇತ್ತು. ಇಸಾಕನ ಹೆಂಡತಿ ಹೆಸರು ಹೇಳ್ರೆ ರೆಬೇಕ್ಕಳು. ಭಾಳ ಒಳ್ಳೆಯ ಹೆಸರಿಲ್ಲ, ನಾನು ಹೇಳ್ತೀನಿ. ಅವಳ ಹೆಸರು ಒಳ್ಳೆಯ ಹೆಸರು ಒಳ್ಳೇದಾದ್ರೂ ಕೂಡ ಭಾಳ ಕೆಟ್ಟವಳು ಅವಳು. ಇಬ್ಬರು 2-3 ಕಡೆಗೆ, ತಂದೆ ಒಂದು ಕಡೆಗೆ. ಇಸಾಕನಿಗೆ ಸರಿಯಾಗಿ ಊಟ ಕೊಡ್ತಾ ಇದ್ದಿಲ್ಲ ರೆಬೆಕ್ಕಳು. ಇದೇನಪ್ಪ ಪಾಸ್ಟ್ ಈ ಥರ ಮಾತಾಡ್ತಾ ಇದ್ದಾರೆ ಅಂದಲ್ಲಿ, ಬೈಬಲ್ನಾಗ ಇರೋದೇ ಹೇಳ್ತಾ ಇರೋದು. ಇಸಾಕನಿಗೆ ಸರಿಯಾಗಿ ಊಟ ಕೊಡ್ತಾ ಇದ್ದಿಲ್ಲ. ಯಾಕಂದರೆ ಇಸಾಕನಿಗೆ ಊಟ ಕೊಡ್ತಾ ಇಲ್ಲ ಅಂತ ಹೇಳೋಕ್ಕೆ ಕಾರಣ ಏನು? ವಯಸ್ಸಾದ ಮೇಲೆ ಏಸಾವನಿಗೆ ಕರೆದರು, ಬಾರಪ್ಪ ನೀನು ಹೋಗಿ ಬೇಟೆ ಮಾಡಿಕೊಂಡು ಬಂದು ಬೇಟೆ ಮಾಂಸವನ್ನು ತಂದು ನನಗೆ ಒಂದು ಒಳ್ಳೆ ಊಟ ಮಾಡಿಕೊಡಪ್ಪ, ಅಡಿಗೆ ಮಾಡಿ ಊಟ ಕೊಡಪ್ಪ ಎಂಬುದಾಗಿ ಹೇಳಿದರು. ಇದನ್ನು ಹೇಳಿದಾಗ ಯಾರು ಕೇಳ್ತಾ ಇದ್ರು? ಇದನ್ನು ರೆಬೆಕ್ಕಳು ಕೇಳ್ತಾ ಇದ್ರು. ಕೆಟ್ಟ ಬುದ್ಧಿ ಅವಳದು. ನೋಡಿ, ನಿಮಗೆ ಹೇಳ್ತಾ ಇದ್ದೀನಿ, ಮಕ್ಕಳಿರೋ ತಾಯಿ ಅಂದರೆ ಎಷ್ಟು ಜನ ಇದ್ದಾರೆ? ಸ್ವಲ್ಪ ಕೈ ಎತ್ತರೆ. ಮಕ್ಕಳಿರೋ ತಾಯಿ ಅಂದರು. ನಿಮಗೆಲ್ಲರಿಗೂ ಮಕ್ಕಳಾಯ್ತಿಲ್ಲ, ಹಂಗಾರೆ ನಿಮಗೆಲ್ಲ ಬರ್ತದೆ ಈ ಮಾತುಗಳು. ಗಂಡ ವಯಸ್ಸಾದ ಮೇಲೆ ಅವ್ರನ್ನ ಸರಿಯಾಗಿ ನೋಡಬೇಕು. ನಿನಗೆ ಆರೋಗ್ಯ ಇದ್ದರೆ ಅವ್ರಿಗೆ ಸರಿಯಾಗಿ ಊಟ ಕೊಡಬೇಕು. ಇವಳು ಸರಿಯಾಗಿ ಮಾಂಸ ಊಟ ಕೊಟ್ಟಿದ್ರೆ ಇವನು ಮಗನಿಗೆ ಯಾಕೆ ಕರಿಬೇಕಾಯ್ತು? ನೀನು ಹೋಗಿ ಒಂದು ಊಟ ಮಾಡ್ಕೊಂಬ, ಅದು ಇರಲಿ. ಅಷ್ಟೊತ್ತಿಗೆ ರೆಬೆಕ್ಕಳು ಏನು ಮಾಡಿದ್ರು ಗೊತ್ತಾ? ಯಾಕೋಬನ ಕರೆದ್ರು, ಬಾ ಇಲ್ಲಿದ್ದೇನೆ ನೋಡು, ಅವನು ಬೇಟೆ ಮಾಡ್ಕೊಂಬಂದು ಒಳ್ಳೆ ಮಾಂಸ ತಂದು ನಿಮ್ಮಪ್ಪನಿಗೆ ಕೊಡ್ತಾನೆ, ಅವನ ಆಶೀರ್ವಾದವೆಲ್ಲ ಅವನು ತಗೊಂಡ್ಬಿಡ್ತಾನೆ ನೋಡು. ಆವಾಗ ಮತ್ತೆ ಏನು ಮಾಡಬೇಕು? ನಾನು ಲೆಕ್ಕಾಚಾರ ನೋಡಿದ್ರೆ ಯಾಕೊಬ್ಬ ಒಳ್ಳೆ ಹುಡುಗನೇ, ಏನು ಮಾಡಬೇಕು? ಹೀಗೆ ನಿಂದು ಇವನು ಬೇಟೆಗೆ ಹೋಗ್ತಿದ್ರು. ಯಾಕೊಬ್ಬ ಏನು ಮಾಡ್ತಾಯಿದ್ರು? ಅವನು ಯಾವಾಗಲೂ ಕೂಜಿ ಹಾಡುಗಳನ್ನು ಕಾಯ್ತಿದೆ ಅವನ ಕೆಲಸ. ಒಳ್ಳೆ 2 ಮೇಕೆ ಮರಿಯನ್ನು ತಗೊಂಬ, ನಾನು ಅದನ್ನು ರೆಡಿ ಮಾಡಿ ಕೊಡ್ತೀನಿ. ಹಂಗಾರೆ ಇವಳಿಗೆ ರೆಬೆಕ್ಕಳಿಗೆ ಮೇಕೆ ಮರಿ ರೆಡಿ ಮಾಡಿ ಅವ್ರ ಗಂಡನಿಗೆ ಕೊಡೋಕ್ಕೆ ಬರ್ತಿದ್ದಿಲ್ವಾ ಮೊದಲು? ಮತ್ತು ಯಾಕೆ ಕೊಡಲಿಲ್ಲ? ಯಾಕೋಬನಿಗೆ ಹೇಳ್ತಾ ಇದ್ರೆ 2 ಮೇಕೆ ಮರಿ ತಗೊಂಬ, ನಾನು ಅದನ್ನು ರೆಡಿ ಮಾಡಿ ಕೊಟ್ಬಿಡ್ತೀನಿ, ನಿಮ್ಮ ತಂದೆಗೆ ತಗೊಂಡೋಗಿ ಕೊಡು. ಏನು ಮಾಡಿದ್ರು ಇವಳು? ಅವನ 2 ಮೇಕೆ ಮರಿ ತಂದ. ಅಲ್ಲ, ವಯಸ್ಸಾಗಿ ಕಣ್ಣು ಕಾಣಲ್ಲ ಅಂದರು 2 ಮೇಕೆ ಮರಿ ತಿನ್ನಬೇಕು ಅಂದರೆ ಎಷ್ಟು ಆರೋಗ್ಯ ಇರಬೇಕು. ನಾವು 1/4 kg ತಿನ್ನೋಕ್ಕಾಗಲ್ಲ ನಮ್ಮ ಕೈಯಲ್ಲಿ. ಆ ಕಾಲದಲ್ಲಿ ಇರುವರು ಅಷ್ಟು ಊಟ ಮಾಡ್ತಾಯಿದ್ರು. ಅಬ್ರಹಾಮಿನ ಗುಡಾರ ಬಾಗಲಲ್ಲಿ ನೋಡ್ರೆ 3 ಜನ ಬಂದು ಎಷ್ಟು ತಿಂದು ಹೋದರು. 3 ಸೇರು ಚಪಾತಿ ಹೊಡೆದ್ಬಿಟ್ಟ. ಆಮೇಲೆ ಒಂದು ಒಳ್ಳೆ ಕೊಬ್ಬಿದ ಕರುವನ್ನು ಕೂಡ ತಂದು ಕೊಟ್ಬಿಟ್ಟ. ಅವಾಗ ಹಂಗಿದ್ರು ಜನಗಳು. ಅವ್ರಿಗೆ ಹೊಟ್ಟೆ ಹಸುವಾಗಲ್ವಾ? ಹೊಟ್ಟೆ ಹಸುವಾಗಲ್ಲ. ಇವಳು ಏನು ಮಾಡಿದ್ರು? ಮೇಕೆ ಮರಿಯನ್ನು ರೆಡಿ ಮಾಡಿ ತಂದು ಗಂಡನಿಗೆ
ಕೊಟ್ಟಿರೋ ವಿಷಯ ಇರಲಿ, ನನಗೆ ಅದೆಲ್ಲ ಬೇಕಾಗಿರೋದು. ಮಕ್ಕಳಿಗೆ ಸುಳ್ಳು ಹೇಳಿ ಕಲಿಸಬಾರದು. ನೀನು ಹೋಗಿ ನಾನೇ ಏಷ್ಯಾನಂದ್ ಹೇಳು ಅಂತ ಯಾರು ಹೇಳಿದ್ದು? ತಾಯಿ ತಾನೇ ಹೇಳ್ಕೊಟ್ಟಿದ್ದು. ಇವನಿಗೇನಾದ್ರು ಪ್ಲಾನ್ ಇತ್ತು ಅದು? ಮತ್ತು ಈ ಯಾಕೋಬನಿಗೆ ತಪ್ಪು ಮಾಡಿಸಿದ್ದು ಯಾರು? ತಾಯಿ ಅಂದರೆ ನಾನು ಹೇಳ್ತಾ ಇದ್ದೀನಿ, ಮಕ್ಕಳನ್ನ ಇಬ್ಬರು ಮಕ್ಕಳಿದ್ರೆ ಇಬ್ಬರನ್ನ ಈಕ್ವಲ್ ಆಗಿ ನೋಡ್ಕೊಳ್ರಿ. ಒಬ್ಬನ ಕೆಳಗೆ ಒಬ್ಬನ ಮೇಲೆ ಇಲ್ಲ, ಇಬ್ಬರನ್ನು ಒಂದೇ ರೀತಿಯಾಗಿ ಪ್ರೀತಿ ಮಾಡಬೇಕು. ಅದು ಮಾತ್ರವಲ್ಲ, ಏಷಾವನೊಂದು ಕಡೆ, ಯಾಕೋಬನೊಂದು ಕಡೆ, ರೆಬೆಕ್ಕಳೊಂದು ಕಡೆ, ಇಸಾಕನೊಂದು ಕಡೆ. ಮೇಕೆ ಮಾಂಸ ತಂದು ಇಸಾಕನಿಗೆ ಕೊಟ್ಟರು. ಏನೇನೋ ಅದಕ್ಕೂ ಏನೇನೋ ಓದಿಸ್ಬಿಟ್ಟ. ನೀನು ಯಾರಪ್ಪ ನೀನು? ನಾನು ಏಷಾಯನು. ಯಾರು ಹೇಳ್ಕೊಟ್ರು? ತಾಯಿ ಹೇಳ್ಕೊಟ್ರು. ಈ ತಾಯಿಗಳೇ ಮಕ್ಕಳನ್ನ ಕೆಡಿಸೋದು. ಈ ಮಕ್ಕಳನ್ನ ಸಣ್ಣವರಿಂದಾಗಿ ಸರಿಯಾಗಿ ಬಳಸ್ಕೊಂಬರದಲ್ಲೇ ಇದ್ದರೆ ಇದು ಮಾಡೋದೇ ತಾಯಿಯಂದ್ರೆ ಭಾಳ ಹುಷಾರಾಗಿರ್ಬೇಕು. ಮಕ್ಕಳನ್ನ ನೆಟ್ಟಗೆ ಬಳಸಬೇಕು. ಎಲ್ಲರೂ ಸುಳ್ಳು ಹೇಳಬಾರ್ದು ಅಂತಂದರೆ ಏನು ಸುಳ್ಳು ಹೇಳಿ ಕೊಡ್ತಾ ಇದ್ದಾರೆ, ಹಿಂಗೇಳು ಅಂತ. ತಪ್ಪು ಯಾರ್ದು? ಯಾಕೋಬನಿಗೆ ಮೋಸಗಾರ ಅಂತ ಹೆಸರಿಟ್ಟರೆ ಅದು ಏಮನೆ. ನೀನು ಮೋಸ ಮಾಡು, ಜೀವನವೆಲ್ಲ ನೀನು ಮೋಸ ಮಾಡು. ಆದರೆ ಅಬ್ರಹಾಮನ ದೇವರು ಇಸಾಕನನ್ನು ಆಶೀರ್ವದಿಸಿದ್ರು, ಯಾಕೋಬನನ್ನು ಆಶೀರ್ವದಿಸಿದ್ರು. ಹಲ್ಲೆಲೂಯ. ಆದರೆ ಹೆಣ್ಮಕ್ಳು ಮನೆಯಲ್ಲಿ ಸರಿ ಇಲ್ಲ ಅಂದರೆ ಕುಟುಂಬದಲ್ಲಿ ಸಮಾಧಾನ ಸಂತೋಷ ಇರಲ್ಲ. ಅಣ್ಣ ತಮ್ಮದ್ರಿಗೆ ಗುದ್ದಾಟ. ಏಷನೇನು ಮಾಡ್ತಾನೆ? ನಾನು ಯಾಕೋಬನಿಗೆ ಸಾಯಿಸ್ಬಿಡ್ತೀನಿ. ಸುಳ್ಳು ಹೇಳಿ ನನ್ನ ಆಶೀರ್ವಾದವೆಲ್ಲ ಕಸ್ಕೊಂಡ್ಬಿಟ್ಟ ಇವನು. ಅವನಿನ್ನ ಸುಮ್ಮನೆ ಬಿಡಲ್ಲ, ಸಾಯಿಸ್ಬಿಡ್ತೀನಿ. ಕಾರಣ ಯಾರ್ರಿ? ತಾಯಿನೇ ಕಾರಣ. ಇದು ಬೇರೆ ಯಾರು ಅಲ್ಲ. ಅಣ್ಣ ತಮ್ಮದ್ರ ಗುದ್ದಾಟ. ಆವಾಗ ತಮ್ಮ ಏನಾಯಿತು? ಓಡೋದ. ತಾಯಿ ಏನಂದ್ರೆ ಗೊತ್ತಾ? ನಮ್ಮ ತಮ್ಮ ಇದ್ದಾನೆ, ಅಲ್ಲಿಗೆ ಓಡೋಗು. ಹಾರಾನು ಯಾವ ಊರದು ನೋಡ್ರಪ್ಪ, 10ನೇ ವಾಕ್ಯ 28:10. ಯಾಕೋಬನು ಕಾರಾನಿಗೆ ಹೋಗಬೇಕೆಂದು ಬೇರ್ಷೆಬದಿಂದ ಹೊರಟನು. ಅವನು ಹೋಗುತ್ತಿರಲು ಒಂದು ಸ್ಥಳಕ್ಕೆ ಸೇರಿದಾಗ ಹೊತ್ತು ಮುಳುಗಿದ್ದರಿಂದ ಆ ರಾತ್ರಿ ಅಲ್ಲಿಯೇ ಇಳುಕೊಂಡನು. ಹಲ್ಲೆಲೂಯಾ. ಯಾಕೋಬನ ನಿರ್ವ ಇಲ್ಲ. ಯಾಕ್ರೆ? ಕುಟುಂಬದಲ್ಲಿ ಆಸ್ತಿ ಇಲ್ವಾ? ಅಭಿಮೇಲೆಕನು ಹೇಳ್ತಾನೆ, ನೀನು ದೊಡ್ಡ ಸಂಪನ್ನನಪ್ಪ, ನನ್ನ ಹತ್ರ ಕೂಡ ಇಷ್ಟು ಆಸ್ತಿ ಇಲ್ಲ, ನೀನು ದೊಡ್ಡ ಆಸ್ತಿ ಬಂದ. ಅಷ್ಟು ಆಸ್ತಿ ಇರೋ ಇಸಾಕನನ್ನು ಬಿಟ್ಟು ಯಾಕೋಬನ ಯಾಕೆ ಓಡೋಗ್ಬೇಕಾಯ್ತು? ಕಾರಣ ಯಾರು? ದೇವ್ರ ಮಕ್ಕಳೇ, ತಾಯಿ ಅಂತರೂ ಭಾಳ ಹುಷಾರಾಗಿರ್ಬೇಕು. ತೀತನ ಬರೆದ ಪುಸ್ತಕ ನೋಡ್ರಿ, 2ನೇ ಅಧ್ಯಾಯ 2ನೇ ವಾಕ್ಯದಿಂದ. ಹೇಗೆಂದರೆ ವೃದ್ಧರು, ಮದ್ಯಾಸಕ್ತಿ ಇಲ್ಲದವರು, ಗೌರವವುಳ್ಳವರು, ಜಿತೇಂದ್ರಿಯರು, ನಂಬಿಕೆ, ಪ್ರೀತಿ, ತಾಳ್ಮೆ. ಇದು ಹೇಳ್ರಿ ವೃದ್ಧರ ಕ್ವಾಲಿಟಿ. ವೃದ್ಧರು ವಯಸ್ಸಾದವರು, ವೃದ್ಧವರು ಮದ್ಯಾಸಕ್ತಿ ಇಲ್ಲದವರು, ಎಣ್ಣೆ ಹೊಡಿಬಾರ್ದಂದೆ. ಆಮೇಲೆ ಗೌರವವುಳ್ಳವರು, ಜಿತೇಂದ್ರಿಯರು. ಇದು ಎಣ್ಣೆ ತಗೊಂಡು ಯಾಕೋಬನಿಗೆ ಕೊಟ್ಟಿದ್ದಲ್ಲಗಳು, ರೆಬೆಕ್ಕಳು. ಊಟ ಎಲ್ಲ ಮಾಡಿ ಆಮೇಲೆ ನೋಡ್ರಿ ಆ ವಾಕ್ಯವನ್ನ 27ನೇ ಅಧ್ಯಾಯ 25ನೇ ವಾಕ್ಯ ನೋಡು. ಇಸಾಕನ ಪದಾರ್ಥವನ್ನು ತೆಗೆದುಕೊಂಡು ಬಾ, ನೀನು ತಂದ ಬೇಟೆ ಮಾಂಸವನ್ನು ನಾನು ಊಟ ಮಾಡಿದ ಮೇಲೆ ನಿನ್ನನ್ನು ಆಶೀರ್ವದಿಸುವೆನೆಂದು ಹೇಳಿದನು. ಯಾಕೋಬ ತರಲು ಅವನ್ ತಿಂದನು, ದ್ರಾಕ್ಷಾರಸವನ್ನು ಕೊಡಲು ಕುಡಿದನು. ಆ ಎಣ್ಣೆನು ಕೊಟ್ಬಿಟ್ಟ. ಕುಡಿದ್ಬಿಟ್ಟ ಮೇಲೆ ಎಣ್ಣೆನು ಕೊಟ್ಬಿಟ್ಟ. ಹಾಗಾದ್ರೆ ಇವಳು ಎಣ್ಣೆ ಕುಡಿತಿದ್ರು. ಇಲ್ಲಿ ಏನ್ ಬರ್ದಾರ? ಇಲ್ಲಿ ವೃದ್ಧರು, ಮದ್ಯಾಸಕ್ತಿ ಇಲ್ಲದವರು, ಗೌರವವುಳ್ಳವರು, ಜಿತೇಂದ್ರಿಯರು, ನಂಬಿಕೆ, ಪ್ರೀತಿ, ತಾಳ್ಮೆ ಇವುಗಳಲ್ಲಿ ಸ್ವಸ್ಥರು ಆಗಿರಬೇಕೆಂದು. ನಂಬಿಕೆ, ಪ್ರೀತಿ, ತಾಳ್ಮೆ ಇವುಗಳಲ್ಲಿ ಸ್ವಸ್ಥರು ಆಗಿರಬೇಕೆಂದು ಬೋಧಿಸು. ಹಾಗೆಯೇ ವೃದ್ಧ ಸ್ತ್ರೀಯರು ಚಾಡಿ ಹೇಳಬಾರದ್ರಿ. ವಯಸ್ಸಾದ ಮೇಲೆ ಒಂದು ಚಾಡಿ, ಸಿಕ್ಕಾಪಟ್ಟೆ ಬೇರೆ ಚಾಡಿ ಹೇಳೋದು. ಬೇರೆ ಏನು ಮಾತಾಡೋಕ್ಕಿಲ್ಲ. ಏನೇನು ಯಾರ ವಿಷಯ ಅವ್ರ ವಿಷಯ ಎಲ್ಲ ಬರೀ ಚಾಡಿ ಹೇಳ್ತಲೇ ಕೂತ್ಕೊಳ್ಳೋದೆ. ಚಾಡಿ ಹೇಳ್ಬಾರ್ದು. ವೃದ್ಧರು ಮಾತ್ರವಲ್ಲ, ಹೆಣ್ಮಕ್ಳು ಮಾತ್ರ ಚಾಡಿ ಹೇಳ್ಕೊಡ್ದು. ನೋಡ್ರಿ, ಅಲ್ಲಿ ವೃದ್ಧರ ವಿಷಯ, ವಯಸ್ಸಾದ ಗಂಡಸರ ವಿಷಯ ಬಂದಾಗ ಏನಂದರು? ಚಾಡಿ ವಿಷಯ ಹೇಳಲಿಲ್ಲ. ಈ ಹೆಣ್ಮಕ್ಳ ವಿಷಯ ಬಂದಾಗ ಏನು ಹೇಳ್ತಾ ಇದ್ದಾರೆ? ಚಾಡಿ ಹೇಳ್ಬೋದು. ಹಾಗಾದ್ರೆ ಹೆಣ್ಮಕ್ಳು ಏನು ಮಾಡ್ತಾರೆ? ಚಾಡಿ ಹೇಳ್ತಾರೆ. ಬಿಡ್ತೀರಾ ಈ ಚಾಡಿಯನ್ನು? ಬಿಡ್ತೀರಾ? ಕುಟುಂಬವನ್ನೇ ಹಾಳು ಮಾಡ್ತದೆ ಈ ಚಾಡಿ, ದೇಶವನ್ನೇ ಹಾಳು ಮಾಡ್ತದೆ ಈ ಚಾಡಿ ಮಾತುಗಳನ್ನು ಬಿಟ್ಬಿಡ್ರಿ. ರೆಬೆಕ್ಕಳು ಮಾಡಿದನು ಅದನ್ನೇ. ಚಾಡಿ ಹೇಳುವವರು ಮದ್ಯಕ್ಕೆ ಗುಲಾಮರು ಆಗಿರದೆ ದೇವ ಭಕ್ತಿಯರಿಗೆ ಯೋಗ್ಯವಾದ ನಡತೆಯುಳ್ಳವರು, ಸರಿಯಾಗಿ ನಡತೆ ಇರಬೇಕು, ಸದ್ಬೋಧನೆ ಹೇಳುವವರು ಆಗಿರಬೇಕೆಂದು ಬೋಧಿಸು. ಹಲ್ಲೆಲೂಯಾ. ಹಾಗಾದರೆ ವೃದ್ಧ ಸ್ತ್ರೀಯರು, ತಂದೆ ವಯಸ್ಸಾದ ಮೇಲೆ ಹೆಂಡತಿ ಏನು ಮಾಡಬೇಕು? ಅವರಿಗೆ ಚೆನ್ನಾಗಿ ನೋಡಿ ಪೋಷಿಸಬೇಕು. ರೆಬೆಕ್ಕಳಲ್ಲಿ ಗುಣ ಇಲ್ಲೇ ಇಲ್ಲ. ಇದು ಸತ್ಯವೇದದಲ್ಲಿ ಬರೆದಿದ್ದೇವೆ. ಯಾರು ಪ್ರಸಂಗ ಮಾಡಿ ನಾನೊಂದು ಕೇಳಿಲ್ಲ. ಇದನ್ನು ಇರೋ ವಿಷಯ ನಾನು ಹೇಳ್ತಾ ಇದ್ದೀನಿ, ಇದು ನಿಜ. ಇದು ಯಾಕೋಬನನ್ನು ಕೆಡಿಸಿರೋದೇ ರೆಬೆಕ್ಕಳೇ.
ಅಣ್ಣ ತಮ್ಮಂದ್ರೆ ಗುದ್ದಾಟ ಇಟ್ಟಿರೋದೇ ರೆಬೇಕಳೆ, ತಂದೆ ಮಕ್ಕಳು ಗುದ್ದಾಟ ಇಟ್ಟಿರೋದೇ ರೆಬೇಕಳೆ. ಇಲ್ವಾ? ಚಾಡಿ ಅಲ್ವಾ ಇದು? ಚಾಡಿ ಅಲ್ವಾ ಇದು? ಬೇಕಾ ಇದು? ಕುಟುಂಬದಲ್ಲಿ ಸಮಾಧಾನ ಇರ್ತದ? ಹೆಂಡತಿ ಗಂಡ ಈ ಕಡೆ ಬರೋದಕ್ಕೂ ಮುಂಜಾನೆ ಗಂಡನಿಗೆ ಹೇಳಿಬಿಡ್ತಾರೆ, ನಿಮ್ಮ ಅಮ್ಮ ಹಿಂಗೆ ಹೇಳಿದ್ರು, ನಿಮ್ಮ ಅಮ್ಮ ಹಿಂಗೆ ಹೇಳಿದ್ರು, ನಿಮ್ಮ ಅಮ್ಮ ಹಿಂಗೆ ಹೇಳಿದ್ರು. ಗಲಾಟೆ ಬಂದಷ್ಟು ಹೊಡೆತ ಗಲಾಟೆ. ನಮ್ಮ ತಾಯಿನೂ ಸ್ವಲ್ಪ ಅನುಭವಿಸಿದ್ದಾರೆ ಇದನ್ನು. ನಮ್ಮ ಅಜ್ಜಿ ನಮ್ಮ ಅಪ್ಪ ಬಂದಾಗ ಎಲ್ಲ ಹೇಳ್ಬಿಡ್ತಾ ಇದ್ದ. ನಮ್ಮ ಅಪ್ಪ ಹಿಡ್ಕೊಂಡು ಹೊಡಿತಾ ಇದ್ದ ನಮ್ಮ ಅಮ್ಮನಿಗೆ. ಇದು ಮೊದಲಿಂದಲೇ ಆಯ್ತು, ಇಲ್ಲಿನೂ ಆಯ್ತು ನೋಡ್ರಿ. ಈ ಚಾಡಿ ಬೇಡ, ಇದು ಬಿಟ್ಬಿಡ್ರಿ. ಹಲ್ಲೆಲೂಯಾ. ಹಾಗಾದರೆ ಯಾಕೋಬನನ್ನು ಇಸಾಕನು ಚೆನ್ನಾಗಿ ಮಾಂಸ ಎಲ್ಲ ತಿಂದು ಚೆನ್ನಾಗಿ ಎಣ್ಣೆ ಹೊಡ್ಕೊಂಡು ಏನು ಮಾಡಿದರು? ಆಶೀರ್ವದಿಸಿದ್ರು. ಇಲ್ವಾ? ಏನಂದು ಆಶೀರ್ವದಿಸಿದ್ರು ನೋಡಪ್ಪ ವಾಕ್ಯವನ್ನು. 28ನೇ ವಾಕ್ಯ 27. ನನ್ನ ಮಗನ ಸುವಾಸನೆಯು ಯೆಹೋವನು ಆಶೀರ್ವದಿಸಿದ ಹೊಲದ ಸುವಾಸನೆಯಂತಿರುವುದು. ದೇವರು ನಿನಗೆ ಆಕಾಶದ ಮಂಜನ್ನು, ಸಾರವುಳ್ಳ ಭೂಮಿಯನ್ನು ಕೊಟ್ಟು ದವಸ ಧಾನ್ಯಗಳನ್ನು, ದ್ರಾಕ್ಷಾರಸವನ್ನ ಹೇರಳವಾಗಿ ಅನುಗ್ರಹಿಸಲಿ. ಪರ ಜನಗಳು ನಿನ್ನನ್ನು ಸೇವಿಸಲಿ, ಪರ ಕುಲಗಳು ನಿನಗೆ ಅಡ್ಡ ಬೀಳಲಿ. ನಿನ್ನ ಅಣ್ಣ ತಮ್ಮಂದ್ರಲ್ಲಿ ನೀನು ದೊರೆಯಾಗು, ನಿನ್ನ ತಾಯಿಯ ಮಕ್ಕಳು ನಿನಗೆ ಅಡ್ಡ ಬೀಳಲಿ. ನಿನ್ನನ್ನು ಶಪಿಸುವವರಿಗೆ ಶಾಪವು, ನಿನ್ನನ್ನು ಆಶೀರ್ವದಿಸುವವರಿಗೆ ಆಶೀರ್ವಾದವು ಉಂಟಾಗಲಿ. ಇದು ತಂದೆ ಆಶೀರ್ವಾದ. ಆದರೆ ದೇವರು ಯಾವ ರೀತಿ ಆಶೀರ್ವದಿಸಿದ್ರು? ಈಗಾಗಲೇ ನಾವು ಓದಿದ್ವಲ್ಲ, ದೇವರ ಆಶೀರ್ವಾದ ಹೆಂಗೈತೆ, ತಂದೆ ಆಶೀರ್ವಾದ ಹೆಂಗೈತೆ. ಒಟ್ಟು ಯಾಕೋಬನಿಗೆ 3 ಸರ್ತಿ ಆಶೀರ್ವದಿಸಿದ್ರು. ತಂದೆ 1 ಸರ್ತಿ ಆಶೀರ್ವದಿಸಿದ್ರು, ದೇವರು 2 ಸರ್ತಿ ಆಶೀರ್ವದಿಸಿದ್ರು. ದೇವರ ಆಶೀರ್ವಾದ ಭಾಳ ಪ್ರಾಮುಖ್ಯ. ಹಲ್ಲೆಲೂಯಾ. ದೇವರ ಆಶೀರ್ವಾದ ಬೇಕು ಅಂದರೆ ಕೆಲವು ಕಂಡೀಷನ್ ಇರಬೇಕು. ಎಷ್ಟು ಜನಕ್ಕೆ ಆಶೀರ್ವಾದ ಬೇಕು? ಎಲ್ಲರಿಗೂ ಆಶೀರ್ವಾದ ಬೇಕು. ಆಶೀರ್ವಾದ ಬೇಕು ಅಂದರೆ ದೇವರಿಗೆ ಕೆಲವು ಕಂಡೀಷನ್ ನಮಗೆ ಇಟ್ಟಿದ್ದಾರೆ, ಅದನ್ನು ಪಾಲಿಸಿದರೆ ಮಾತ್ರ ಆಶೀರ್ವಾದ. ಹಲ್ಲೆಲೂಯಾ. ಇಲ್ಲಿ ದೇವರು ಬೇರೆ ಆಶೀರ್ವದಿಸಿದ್ದಾರೆ. ಯಾಕೆ ಆಶೀರ್ವದಿಸಿದ್ದಾರೆ ಅಂದರೆ, ಯಾಕೋಬನು ಏನು ಮಾಡಿದ್ರು? ತಂದೆ ತಾಯಿಯನ್ನು ಬಿಟ್ಟು ಓಡಿ ಬಂದ್ಬಿಟ್ಟ. ಹಲ್ಲೆಲೂಯಾ. ಓಡಿ ಬಂದು ರಾತ್ರಿ ಆಯಿತು, ಕತ್ತಲಾಯಿತು, ನಿದ್ರೆ ಬರ್ತಾ ಇದೆ. ಏನು ಮಾಡಬೇಕು? ನಿದ್ರೆ ಮಾಡ್ಬೋದು. ಕಲ್ಲು ತಗೊಂಡ ತಲೆದೆಬ್ಬಿಟ್ಕೊಂಡ ಆರಾಮಾಗಿ ನಿದ್ರೆ, ಯಾವ ಟೆನ್ಷನೂ ಇಲ್ಲ. ಓಡಿ ಬಂದಿದ್ದಾನೆ, ನಮ್ಮ ಅಣ್ಣ ಏನೋ ಹಿಂದೆ ಬರ್ತಾನೋ ಏನೋ, ಯಾವ ಟೆನ್ಷನೂ ಇಲ್ಲ, ಆರಾಮಾಗಿ ನಿದ್ರೆ ಮಾಡ್ತಾ ಇದ್ದಾನೆ. ನಿದ್ರೆ ಮಾಡಿದ ತಕ್ಷಣ ಇವನಿಗೆ ಏನು ಉಂಟಾಯಿತು? ಒಂದು ಕನಸು ಕಂಡ್ರು. ನಾವೆಲ್ಲ ಎಂಥ ಕನಸು ಕಾಣ್ತೀವಿ ರೀ? ಅಲ್ಲಿ ದೆವ್ವ ಬಂದು, ಇಲ್ಲಿ ಇದು ಬಂದು, ಇಲ್ವಾ? ಅಲ್ಲಿ ಹಾವು ಬಂದು, ಏನು ಕನಸು ಕಾಣ್ತೀವಿ ನಾವು? ಸೊ ಯೋಚನೆ ಮಾಡ್ರಿ, ಯಾಕೆ ಕೆಟ್ಟ ಕನಸು ಕಾಣ್ತೀರ ನೀವು? ಕೆಲವರು ಪ್ರಾರ್ಥನೆ ಮಾಡ್ಬೇಕಾದ್ರೆ ಭಾಷೆ ನನಗೆ ಕೆಟ್ಟ ಕನಸು ಬರ್ತದೆ, ಪ್ರಾರ್ಥನೆ ಮಾಡ್ರಿ. ಯಾಕೋಬನಿಗೆ ಯಾಕೆ ಕೆಟ್ಟ ಕನಸು ಬರಲಿಲ್ಲ? ದೇವದೂತರು ಏಣಿಯಿಂದ ಮೇಲೆ ಕೆಳಗೆ ಇಳಿಯೋದೆ ಕನಸು ಕಂಡ್ರೆ ಇಂದ ಕನಸು ಕಾಣಬೇಕು. ಅದು ಹೋದ್ರೆ ಆ ವಾಕ್ಯ ನೋಡ್ರಪ್ಪ, ವಾಕ್ಯವನ್ನು. ಆ ರಾತ್ರಿ ಅವನ ಕನಸು ಕಂಡನು. ಆ ಕನಸಿನ ಒಂದು ನಿಚ್ಚಣಿಕೆ ನೆಲದ ಮೇಲೆ ನಿಂತಿತ್ತು, ಅದರ ತುದಿ ಆಕಾಶವನ್ನು ಮುಟ್ಟಿತ್ತು. ತುದಿ ಆಕಾಶದಲ್ಲಿ ಮುಟ್ಟಿತ್ತು, ಅದರ ಮೇಲೆ ದೇವದೂತರು ಹತ್ತುತ್ತಾ ದೇವರೆಲ್ಲಿ ಇತ್ತು? ದೇವದೂತರು ಹತ್ತುತ್ತಾ ಇಳಿಯುತ್ತಾ ಇತ್ತು. ಇದಲ್ಲದೆ ಯೆಹೋವನು ಅವನ ಬಳಿಯಲ್ಲಿ ನಿಂತು, ನಾನು ನಿನ್ನ ತಂದೆಯಾದ ಅಬ್ರಹಾಮನ ದೇವರು, ನಿನ್ನ ತಂದೆಯಾದ ಅಬ್ರಹಾಮನ ದೇವರು, ಇಸಾಕನ ದೇವರು ಆಗಿರುವ ಯೆಹೋವನು ನಾನು. ಹಲ್ಲೆಲೂಯಾ. ಇವನ್ ಮೋಸಗಾರನಾದ್ರೆ ದೇವರು ಇವನ್ ಆಶೀರ್ವದಿಸ್ತಾನ? ಮಾಡಿದಲ್ಲ, ಇವನ್ ಮೋಸಗಾರ ಮಾಡಿದಂದ್ರೆ ಅವನ ತಾಯಿಯಿಂದಲೇ ಕಟ್ಟೋಗ್ರದು ಇವನು. ಹಲ್ಲೆಲೂಯಾ. ದೇವರು ಅವನಿಗೆ ಏನು ಮಾಡಿದ್ರು? ಆಶೀರ್ವದಿಸಿದರು. ಹಲ್ಲೆಲೂಯಾ. ಏನ್ ಕೊಡ್ತಾರೆ ನೋಡು. ನೀನ್ ಮಲಕೊಂಡಿರುವ ಈ ದೇಶವನ್ನ ನಿನಗೂ ನಿನ್ನ ಮಲಕೊಂಡಿರುವ ಈ ದೇಶವನ್ನ ನಿನಗೂ ನಿನ್ನ ಸಂತತಿಗೂ ಕೊಡ್ತೀವಿ. ಹಲ್ಲೆಲೂಯಾ. ರಾತ್ರಿ ಎಲ್ಲಿಂದ ಓಡಿ ಬಂದು ಎಲ್ಲ ಮಲ್ಕೊಂಡಿದ್ದಾನೆ. ಈ ದೇಶ ನಿನಗೂ ನಿನ್ನ ಸಂತತಿಗೂ ಕೊಡ್ತೀನಿ. ಹಲ್ಲೆಲೂಯಾ. ಕೆಳಗಡೆ ಹೋದ್ ಮತ್ತೆ, ನಿನ್ನ ಸಂತತಿಯು ಭೂಮಿಯ ಧೂಳಿನಂತೆ ಅಸಂಖ್ಯವಾಗುವುದು. ನಿನ್ನ ಸಂತತಿ ಭೂಮಿಗಿನ ಧೂಳಿನಂತೆ ಅಸಂಖ್ಯವಾಗುತ್ತದೆ. ಹಲ್ಲೆಲೂಯಾ. ಅಸಂಖ್ಯವಾದ ಇದೊಂದು ಆಶೀರ್ವಾದ, ದೇವರ ಆಶೀರ್ವಾದ ಅವನಿಗೆ ಕೊಟ್ಟರು. ನೀನು ಪೂರ್ವ, ಪಶ್ಚಿಮ, ದಕ್ಷಿಣೋತ್ತರ ದಿಕ್ಕುಗಳಿಗೆ ಹರಡಿಕೊಳ್ಳುವಿ. ಪೂರ್ವ, ಪಶ್ಚಿಮ, ದಕ್ಷಿಣ, ಉತ್ತರ ಕಡೆಗೆ ದಿಕ್ಕುಗಳಿಗೆ ಹರಡಿಕೊಳ್ಳುವೆ. ನಿನ್ನ ಮೂಲಕವು ಸಂತತಿಯ ಮೂಲಕವು ಭೂಮಿಯ ಎಲ್ಲಾ ಕುಲದವರೆಗೂ ಆಶೀರ್ವಾದ ಉಂಟಾಗುವುದು. ಹಲ್ಲೆಲೂಯಾ. ನಿನ್ನ ಮೂಲಕವೂ ನಿನ್ನ ಸಂತತಿಯ ಮೂಲಕವೂ ಇಡೀ ಭೂಮಿಯೆಲ್ಲವನ್ನು
ಆಶೀರ್ವದಿಸಲ್ಪಡುತ್ತದೆ. ಇದಲ್ಲದೆ ನಾನು ನಿನ್ನ ಸಂಗಡ ಇದ್ದು ನಾನು ನಿನ್ನ ಸಂಗಡ ಇದ್ದು ನೀನು ಹೋಗುವ ಎಲ್ಲ ಸ್ಥಳಗಳಲ್ಲಿ ನೀನು ಹೋಗುವ ಎಲ್ಲ ಸ್ಥಳಗಳಲ್ಲಿ ನಿನ್ನನ್ನು ಕಾಪಾಡಿ ನಿನ್ನನ್ನು ಕಾಪಾಡಿ ತಿರುಗಿ ದೇಶಕ್ಕೆ ಬರಮಾಡುತ್ತೇನೆ. ತಿರುಗಿ ದೇಶಕ್ಕೆ ಬರಮಾಡ್ತೇನೆ. ನೀನೀಗ ಓಡೋಗ್ತೀಯಲ್ಲ, ವಾಪಸ್ ಬರ್ತೀಯ. ನೀನು ವಾಪಸ್ ಬರ್ತೀಯ. ನೀನು ಓಡೋಗ್ತೀಯಲ್ಲ, ನಾನು ನಿನ್ನ ಜೊತೆಯಲ್ಲಿ ಇರ್ತೀನಿ. ನಾನು ನಿನ್ನ ಜೊತೆಯಲ್ಲಿ ಇರ್ತೀನಿ. ಹಲ್ಲೆಲೂಯಾ. ನಾನು ನಿನ್ನ ಜೊತೆಯಲ್ಲಿ ಇರ್ತೇನೆ. ಇವನು ಹೋದರು. ಹಲ್ಲೆಲೂಯಾ. ಎಲ್ಲಿಗೆ ಹೋದರು? ಇವನು ಮಾವನ ಮನೆಗೆ ಹೋದರು. ಮಾವನ ಮನೆಗೆ ಹೋದಾಗ ಏನಾಯಿತು? ಮಾವನ ಮನೆಗೆ ಹೋದರೆ ಸುಮ್ಮನೆ ಕೂತ್ಕೊಳ್ತಾನೆ, ದುಡ್ಕೊಳ್ತಾರೆ. ಕುರಿ ಕಾಯಿ ಹೋಗೆ ಅಂದಾರೆ. ಆಮೇಲೆ ಲಾಭನ ಕುರಿ ಎಲ್ಲ ಇವನೇ ಕಾಯ್ತಾ ಇದ್ದ. ಕುರಿ ಕಾಯ್ತಾ ಇರ್ಬೇಕಾದ್ರೆ ಏನಾಯಿತು? ಲಾಭಂದು ಎರಡನೇ ಮಗಳು ರಾಹೇಲ್, ಭಾಳ ಸೌಂದರ್ಯ ಅವಳಿಗೆ. ಅವಳನ್ನ ಸೆಟಪ್ ಮಾಡ್ಕೊಂಬಿಟ್ಟ. ಇವರ ಅಪ್ಪ ಕೊಡಬೇಕಲ್ಲ. ಆಗ ಹಿಂಗೆ ಕೇಳ್ತಿ, ಆಯ್ತಾಯ್ತು, ಬೇಕಾ ನಿನಗೆ? ಮತ್ತೊಂದು 7 ವರ್ಷ ಕುರಿ ಕಾಯಿ ಕೊಡ್ತೀನಿ ಅಂದ್ಬಿಟ್ಟ. ಅವಳಿಗೋಸ್ಕರ 7 ವರ್ಷ ಕುರಿ ಕಾದ. ಮಗಳಿಗೆ ಕೊಡಪ್ಪ ನನಗೆ. ಈ ಕಾಲ ಆದರೆ ಎಲ್ಲ ಹೊತ್ಕೊಂಡು ಓಡೋಗ್ಬಿಡ್ತಿದ್ರು. ಎಷ್ಟು ಒಳ್ಳೆಯವನು ಯಾಕೋವನು. ಎಲ್ಲರೂ ಹೇಳ್ತಾರೆ ಮೋಸಗಾರ ಅಂತ. 7 ವರ್ಷ ಕುರಿ ಕಾದ ರಾಹೇಲಿಗೋಸ್ಕರ. ಮದುವೆ ಬಂದರು. ಅವಳ ಮೇಲೆ ಎಲ್ಲ ಬಟ್ಟೆ ಪರದೆ ಹಾಕೊಂಬಿಟ್ಟ. ಮದುವೆ ಮಾಡಿ ಕೊಟ್ಬಿಟ್ಟ. ಬೆಳಿಗ್ಗೆ ನೋಡ್ತೀನಿ, ಯಾರು? ಲೇಯ. ಅವಳಿಗೆ ಸೌಂದರ್ಯ ಇಲ್ಲ, ಒಂದು ಕಣ್ಣು ಸ್ವಲ್ಪ ಸೊಟ್ಟಗೈತೆ ಅವಳದು. ಅವಳಿಗೆ ಮಾವ ಎಂಥ ಕೆಲಸ ಮಾಡಿದೆ ನೀನು? ನಾನು ಎಷ್ಟು ವರ್ಷದಿಂದ ಪ್ರೀತಿ ಮಾಡ್ತಾ ಇದ್ದೀನಿ ರಾಹೇಲ್ನ. ನೀನು ಬಂದ ಎಂಥ ಕೆಲಸ ಮಾಡಿದೆ? ಅವಳು ಕೊಟ್ಬಿಟ್ರಲ್ಲ ನನಗೆ. ಲಾಭ ಕೂಲ್ ಡೌನು. ನಾನು ಕೊಡ್ತೀನಪ್ಪ. ನಮ್ಮ ಊರಲ್ಲಿ ಇದೆಯಲ್ಲ, ದೊಡ್ಡವಳನ್ನ ನಿಲ್ಲಿಸ್ಬಿಟ್ಟು ಸಣ್ಣವಳು ಕೊಡೋ ರೂಢಿ ಇಲ್ಲ. ಈಗ ಸಣ್ಣವಳು ಬೇಕಾ? ಮತ್ತೆ 7 ವರ್ಷ ಕುರಿಕಾಯಿ. ಮತ್ತೆ 7 ವರ್ಷ ಕುರಿಕಾಯಿ ಅಂತಾರೆ. ಮತ್ತೆ 7 ವರ್ಷ ಕುರಿಕಾದ ಸಣ್ಣವಳನ್ನು ಕೊಟ್ಟ. ನೋಡ್ರಿ ಎಂದ ಕಷ್ಟಕರವಾದ ಜೀವನ ಅವನಿಗೆ. ಒಟ್ಟು ಎಷ್ಟು ವರ್ಷ ಇದ್ದು ಗೊತ್ತಾ? 20 ವರ್ಷ. ಆದರೆ ಒಂದು ವಿಷಯ ನೋಡ್ಕೊಳ್ರಿ, ಇವನು ಯಾಕೋಬನು ಒಳ್ಳೆ ದೇವರ ಮಗನಾಗಿರೋದಕ್ಕೆ, ಇವನು ನಿದ್ರೆ ಮಾಡಿದ್ರೆ ಕಾಣೋದು ದೇವರು ಕಾಣಿಸು ಇಲ್ವಾ? ಒಳ್ಳೆ ಮಗನಾಗಿರೋದಕ್ಕೆ ಅವನು ಲಾಭನ ಮನೆ ಕಾಲಿಟ್ಟಿದಾಗ ಅವನ ಅಭಿವೃದ್ಧಿ ಆಗ್ಬಿಟ್ಟ. ಅವನು 100 ಕುರಿ ಇದ್ದಿದ್ದು 200 ಆಯಿತು, 500 ಆಯಿತು, 1000 ಆಯಿತು, 2000 ಕುರಿಗಳು. ಯಾರಿಗೆ? ಲಾಭನಿಗೆ. ಕಡೆಗೆ ಯಾಕೋಬ್ ಕಳೆದ್ರೆ, ನಾನು ಎಷ್ಟು ವರ್ಷ ಅಂದ ಈ ನಿನಗೋಸ್ಕರ ಕಾಯಬೇಕು, ನನಗೇನು ಇಲ್ವಾ? ನಿನಗೆ ಬೇಕಾ? ನಿನಗೂ ಕೊಡ್ತೀನಿ ಅಂತಾರೆ. ಆವಾಗ ಇವನೇನು ಮಾಡಿದ್ರು? ಒಂದು ಪ್ಲಾನ್ ಮಾಡಿದರು. ಕುರಿಗಳಿಗೆ ಮಚ್ಚೆ ಇರೋ ಕುರಿಗಳು ಯಾರಿಗೂ ಹುಟ್ಟಲ್ಲ. ಅದು ಅಂಧ ಕುರಿಗಳು ನನಗೆ ಕೊಟ್ಟರೆ ಸಾಕು ಅಂದ. ಅವೇನು ಆದಮೇಲೆ ಹುಟ್ಟಿರೋ ಕುರಿಗಳೆಲ್ಲ ಅಂಧ ಕುರಿಗಳೇ. ಆವಾಗ ಏನಾಯಿತು? ಲಾಭನೂ ಸೌಕಾರ ಇದ್ದ, ಯಾಕೋಬನು ಸೌಕಾರ. ಬೇಕಾದಷ್ಟು ಆಸ್ತಿಗಳು, ಹೆಂಡತಿಗಳು, ಆಸ್ತಿಗಳು. ಹಲ್ಲೆಲೂಯಾ. ದೇವರವನನ್ನು ಆಶೀರ್ವದಿಸಿದರು. ಹಲ್ಲೆಲೂಯಾ. ದೇವರ ನಮಗೆ ಸ್ತೋತ್ರವಾಗಲ್ಲ. ದೇವರೇನು ಹೇಳಿದ್ದು? ನೀನು ಹೋಗೋ ಸಂಕಟವಲ್ಲ, ನಾನು ನಿನ್ನ ಜೊತೆಯಲ್ಲಿರ್ತೀನಿ. ನೀನೇನು ಮಾಡ್ತೀಯಾ? ವಾಪಸ್ ಬರ್ತಾನೆ ಅಂತ ಹೇಳಿ. ಇವನು ಆಶೀರ್ವಾದ ಹೊಂದ್ಕೋಬೇಕು ಅಂದರೆ ಯಾಕೋಬನೇ ಒಂದು ಕಂಡೀಷನ್ ಹೇಳಿದ. ನೋಡಪ್ಪ 28ನೇ ವಾಕ್ಯ, 28ನೇ ಅಧ್ಯಾಯದಿಂದ 20ನೇ ವಾಕ್ಯ ನೋಡು. 20 ದೇವರು ನನ್ನ ಸಂಗಡ ಇದ್ದು ನಾನು ಹೋಗುವ ಈ ಮಾರ್ಗದಲ್ಲಿ ನನ್ನನ್ನು ಕಾಪಾಡಿ ತಿನ್ನುವುದಕ್ಕೆ ಆಹಾರವನ್ನ, ಉಡುವುದಕ್ಕೆ ವಸ್ತ್ರವನ್ನ ಕೊಟ್ಟು ತಿರುಗಿ ನನ್ನ ತಂದೆಯ ಮನೆಗೆ ಸುರಕ್ಷಿತವಾಗಿ ಬರಮಾಡಿ. ನೋಡ್ರಿ ಅವನು ಎಂದ ಸಾಧು ಮನುಷ್ಯ ಅಂತ ನೋಡ್ರಿ. ಇವನೇನು ಕೇಳಿದ್ರಿ ಅದೇ ದೇವರಿಗೆ? ನನ್ನನ್ನು ಕಾಪಾಡಿ ತಿನ್ನುವುದಕ್ಕೆ ಆಹಾರ, ನನ್ನನ್ನು ಕಾಪಾಡು, ತಿನ್ನುವುದಕ್ಕೆ ಆಹಾರವನ್ನ, ತಿನ್ನೋದಕ್ಕೆ ಆಹಾರ, ಉಡುವುದಕ್ಕೆ ವಸ್ತ್ರವನ್ನ ಕೊಟ್ಟು. ಉಡುವುದಕ್ಕೆ ವಸ್ತ್ರ ಕೇಳಿದೆ ಇಷ್ಟೇ. ನನಗೆ ಮಾಡಿ ಬೇಕು, ನನಗೆ ಕಾರ್ ಬೇಕು, ನನಗೆ ಅಂತಸ್ಬೇಕು, ಐಶ್ವರ್ಯ ಬೇಕು, ಊರೆಲ್ಲ ನನಗೆ ಬೇಕು, ಮಾವನ ಆಸ್ತಿ ಎಲ್ಲ ಏನಾದ್ರು ಮಾಡಿ ಲಪಟಾಸ್ಬಿಡೋಣ, ಇದು ಯಾವುದು ಒಂದು ಮನಸ್ಸಿನಾಗೆ ಇಲ್ಲೇ ಇಲ್ಲ. ನನಗೇನು? ಬಟ್ಟೆ, ಊಟ. ಹಲ್ಲೆಲೂಯಾ. ಯಾಕೋಬನಿಂದ ಒಳ್ಳೆ ಮನುಷ್ಯ. ಅವನಿಗೆ ಯಾವುದು ಆಗ್ರಹ ಇರಲಿಲ್ಲ. ಆದರೆ ಏನಾಯಿತು? ದೇವರು ಅವನನ್ನು ಆಶೀರ್ವದಿಸಿದರು. ಇಷ್ಟು ನೋಡ್ರಿ ವಾಕ್ಯ ಕೆಳಗೋದು 20ನೇ ವಾಕ್ಯದಿಂದ. ತಿರುಗಿ ನನ್ನನ್ನು ತಂದೆಯ ಮನೆಗೆ ಸುರಕ್ಷಿತವಾಗಿ ಬರಮಾಡಿದರೆ ಯೆಹೋವನೇ ಯೆಹೋವನು ನನ್ನ ದೇವರಾಗಿರುವನು. ಯೆಹೋವನು ನನಗೆ
ದೇವರಾಗಿರುವನು ಮತ್ತು ನಾನು ಕಂಬವಾಗಿ ನಿಲ್ಲಿಸಿರುವ ಈ ಕಲ್ಲು ದೇವರ ಮನೆಯಾಗುವುದು, ದೇವರ ಆಲಯವಾಗುವುದು. ಇದಲ್ಲದೆ ನಿನ್ನಿಂದ ನನಗೆ ಬರುವ ಎಲ್ಲ ಆಸ್ತಿಯಲ್ಲಿ ಹತ್ತರಲ್ಲೊಂದು ಪಾಲನ್ನ ನಿನಗೆ ಸಮರ್ಪಿಸುವನೆಂಬುದಾಗಿ ಮಾತು ಕೊಡುತ್ತೇನೆ. ಹಲ್ಲೆಲೂಯಾ. ದೇವರಿಗೆ ಮಾತು ಕೊಟ್ರು. ಇದು ಹೇಳಿದಾಗ ಕೆಲವ್ರದೆಲ್ಲ ಮೊಗ ಸಣ್ಣದಾಗುತ್ತೆ, ನನಗೆ ಗೊತ್ತು. ಅದು ವಾಕ್ಯ ಹೇಳ್ತಾ ಇದ್ದೀನಿ. ಅವನು ಕೇಳಿರೋದೇನು? ಬಟ್ಟೆ, ನೀನು ನನ್ನ ಜೊತೆಯಲ್ಲಿರು, ಬಟ್ಟೆ ಕೊಡು, ಊಟ ಕೊಡು. ಆಮೇಲೆ ಏನು ಹೇಳ್ತಾನೆ? ನೀನು ಎಷ್ಟೇನಾದರೂ ಕೊಟ್ಟರು ಕೂಡ ಅದರ ಒಂದು ಭಾಗ ನಾನು ನಿನಗೆ ಕೊಡುತ್ತೇನೆ. ಹಲ್ಲೆಲೂಯಾ. ಇದು ಕೊಟ್ಟಿದ್ದಕ್ಕೆ ಯಾಕೋಬನಿಗೆ ಆಶೀರ್ವಾದ ಬಂದರೆ. ಕೆಳಗಡೆ ನಾವು ಇವರು ಲಾಸ್ಟ್ ಆಶೀರ್ವಾದ ಅಲ್ಲಿಂದ ನೋಡ್ರಿ, ಯಾಕೋಬನ ಏನು ಮಾಡ್ತಾನೆ? ತಿರುಗಿ ಅಲ್ಲಿಂದ ವಾಪಸ್ಸು ಬರ್ತಾ ಇದ್ದಾರೆ. ಹಲ್ಲೆಲೂಯಾ. ಬರ್ತಾ ಇರಬೇಕಾದ್ರೆ ಏನಾಯಿತು? 32ನೇ ಅಧ್ಯಾಯ ನೋಡಪ್ಪ, 32ನೇ ಅಧ್ಯಾಯ 22ನೇ ವಾಕ್ಯದಿಂದ. ಆ ರಾತ್ರಿಯವಂತನ 2 ಹೆಂಡರನ್ನ, 2 ದಾಸಿಯರನ್ನ, 11 ಮಂದಿ ಮಕ್ಕಳನ್ನು ಕರೆದುಕೊಂಡು ಯಬ್ಬೋಕೊಳೆಯನ್ನು ದಾಟುವ ಸ್ಥಳದಲ್ಲಿ ದಾಟಿದನು. ಅವರನ್ನು ತನ್ನ ಆಸ್ತಿ ಎಲ್ಲವನ್ನು ದಾಟಿಸಿದ ಮೇಲೆ ಯಾಕೋಬನು ಒಂಟಿಗನಾಗಿ ಹಿಂದೆ ನಿಂತಿರಲು ಯಾರೋ ಒಬ್ಬ ಪುರುಷನು ಬೆಳಗಾಗುವ ತನಕ ಅವನ ಸಂಗಡ ಹೋರಾಡಿದನು. ಹಲ್ಲೆಲೂಯಾ. ಎಂದ ಹೊಳೆ ದಾಟಿದ್ರಂದ? ಯಬ್ಬೋಕೊಳೆ. ಯಾಕೋಬ ಹೊಳೆ ದಾಟಿದ್ರು, ಎಲ್ಲರನ್ನು ದಾಟಿಸ್ಬಿಟ್ಟು ಯಾಕೋಬನ ಹಿಂದೆ ಉಳ್ಕೊಂಡ. ಯಾವಾಗ? ಇದು ರಾತ್ರಿ. ಇವನು ಉಳ್ಕೊಂಡ ತಕ್ಷಣ ಏನಾಯ್ತು? ಯಾರೋ ಒಬ್ಬರು ಓದ ವಾಕ್ಯ, ಯಾರೋ ಒಬ್ಬ ಪುರುಷನು ಬೆಳಗಾಗುವ ತನಕ ಅವನ ಸಂಗಡ ಅವನ ಸಂಗಡ ಹೋರಾಡಿದನು. ರೆಸ್ಲಿಂಗ್ ಎಂದಾರೆ, ಕುಸ್ತಿ ಮಾಡಿದ್ರೆ ಅಂದೆ. ಯಾರೊಂದಿಗೆ? ಯಾಕೋಬನೊಂದಿಗೆ ಕುಸ್ತಿ ಮಾಡಿದ್ರೆ ಎಷ್ಟೊಂದು ಆದ್ರೆ 15 ಅರ್ಧ ಗಂಟೆ ಮಾಡಿದ್ರು ಕೂಡ ಒಬ್ಬರು ಸೋತು ಹೋಗ್ಬಿಡ್ತಾರೆ. ಇದು ಎಲ್ಲಿ ತನಕ ಕುಸ್ತಿ ಮಾಡಿದ್ದಾರೆ ನೋಡಿ? ಬೆಳಗಾಗೋ ತನಕ ಇಬ್ಬರು ಕುಸ್ತಿ ಮಾಡಿದ್ದಾರೆ. ಕುಸ್ತಿ ಮಾಡಿದರೆ ಏನಾಯ್ತು? ಆ ಪುರುಷನು ತಾನು ಗೆಲ್ಲದೇ ಇರುವುದನ್ನು ಕಂಡು ಯಾಕೋಬನ ತೊಡೆಯ ಕೀಲನ್ನ ಮುಟ್ಟಿದ ತಕ್ಷಣ ಯಾಕೋಬನು ಅವನ ಸಂಗಡ ಹೋರಾಡುತ್ತಿರುವಾಗಲೇ ಅವನ ತೊಡೆಯ ಕೀಲು ತಪ್ಪಿತು. ಕೀಲು ತಪ್ಪ ಹೋಗ್ಬಿಡ್ತು. ಈ ಕೀಲು ಹೋದ್ರೆ ಏನ್ ಮಾಡ್ತಾರೆ? ನಡ್ತಾರಲ್ಲ, ನೆಟ್ಟಗೆ ನಡಿಯಕ್ಕೆ ಬರಲ್ಲ. ಕೀಲು ಹೋಯ್ತು, ಸರಿಯಾಗಿ ನಿಂತ್ಕೊಳ್ಳೋಕ್ಕೂ ಬರಲ್ಲ. ಕೀಲು ಹೋದ್ಮೇಲೆ ಏನಾಯ್ತು? ಕುಸ್ತಿ ಮಾಡಿದ್ರೆ ಫೇಲ್ ಆಗ್ಬಿಡ್ತದೆ. ಹಲ್ಲೆಲೂಯಾ. ಕಡೆಗೆ ಇವನು ಕೀಲು ತಪ್ಪಿಸ್ಬಿಟ್ಟ. ಆಮೇಲೆ ಗೊತ್ತಾಯಿತು ಇದು ಸಾಮಾನ್ಯ ಮನುಷ್ಯನಲ್ಲ. ಕೀಲು ತಪ್ಪಿಸ್ಬೇಕು ಅಂದ್ರೆ ಯಾರ ಕೈಲೂ ಸಾಧ್ಯವಿಲ್ಲ, ಇವನು ದೇವದೂತರು ಎಂಬುದಾಗಿ. ಹಲ್ಲೆಲೂಯಾ. ಆ ಪುರುಷನು ನನ್ನನ್ನು ಬಿಡು, ಬೆಳಗಾಗುತ್ತದೆ ಅನ್ನಲು ಯಾಕೋಬನು ನೀನು ನನ್ನನ್ನು ಆಶೀರ್ವದಿಸಿದ ಹೊರತು ನನ್ನನ್ನು ಆಶೀರ್ವದಿಸಿದಲೇ ಹೊರತು ನಿನ್ನನ್ನು ಬಿಡುವುದಿಲ್ಲ. ನಿನ್ನನ್ನು ನಾನು ಬಿಡುವುದಿಲ್ಲ. ಹಿಡ್ಕೊಂಡ್ಬಿಟ್ರು. ಕೀಲು ಹೋದ್ರೂ ಪರವಾಗಿಲ್ಲ, ಬಿಡಲ್ಲ. ಹಿಡ್ಕೊಂಡ್ಬಿಟ್ರು ಗಟ್ಟಿಯಾಗಿ. ನಾನು ನಿನ್ನನ್ನು ಬಿಡೋದಿಲ್ಲ. ಏನು ಆಶೀರ್ವಾದ ಬೇಕಾಯ್ತು ರೀ ಇವನಿಗೆ? ಇಲ್ಲಿ ನೋಡ್ರಿ, ಅದೇ 32ನೇ ವಾಕ್ಯ 10ನೇ ವಾಕ್ಯ ನೋಡು. 32:10. ನಿನ್ನ ದಾಸನಾದ ನನ್ನ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ನಿನ್ನ ವಾಗ್ದಾನವನ್ನು ನೆರವೇರಿಸಿದ್ದೀಯಲ್ಲ. ನಾನು ಅದಕ್ಕೆ ಕೇವಲ ಅಪಾತ್ರನಾಗಿದ್ದೇನೆ. ನಾನು ಮೊದಲು ಈ ಯೋರ್ದಾನ್ ನದಿಯನ್ನು ದಾಟಿದಾಗ, ನಾನು ಯೋರ್ದಾನ್ ಹೊಳೆ ದಾಟುವಾಗ ನನಗೆ ಕೋಲು ಮಾತ್ರವೇ ಇತ್ತು. ನನ್ನ ಹತ್ರ ಒಂದು ಕೋಲೆ ಇದ್ದಿದ್ದು. ಈಗ 2 ಪಾಳೆಗಳಿಗೆ ಒಡೆಯನಾಗಿ 2 ಪಾಳೆಗಳಿಗೆ ಒಡೆಯನಾಗಿದ್ದೀನಿ ನಾನು. ಸಾವಿರಾರು ಕುರಿ ಸಂಪತ್ತುಗಳು. ಹಲ್ಲೆಲೂಯಾ. ಆದರೆ ಯಾಕೋಬನ ಏನಾಗಿದೆ? ಆಗಲೇ ಭಾಳ ಆಸ್ತಿವಂತ ಇಲ್ವಾ? ಭಾಳ ಆಸ್ತಿವಂತನಾಗಿದ್ದ. ಇಲ್ಲಿ ಏನಾದರೂ ಆಸ್ತಿವಂತ ಆದರೆ ಏನಿಲ್ಲ, ಒಂದು ಕಾರು, ಮನೆ, ಒಂದು ತೋಟಗಳು ಇವೆಲ್ಲ ಸಿಕ್ಬಿಟ್ರೆ ಸಾಕು. ಮತ್ತೆ ನೀನು ಆಶೀರ್ವಾದ ರೀ ಎಲ್ಲ ಸಿಕ್ಬಿಟ್ಟೈತಲ್ಲ ಅಂತಾರೆ. ಇಲ್ಲ, ಯಾಕೋಬನಿಗೆ ಎಲ್ಲ ಇತ್ತು, ಎಲ್ಲ ಎದುರು ದೇವದೂತನ್ನ ಬಿಟ್ಟಿಲ್ಲ, ಹಿಡ್ಕೊಂಬಿಟ್ಟ. ನೀನು ನನ್ನನ್ನು ಆಶೀರ್ವದಿಸಲೇ ಹೊರತು ನಾನು ನಿನ್ನನ್ನು ಬಿಡುವುದಿಲ್ಲ. ಏನು ಆಶೀರ್ವಾದ ಇರ್ಬೋದು ರೀ? ಆಸ್ತಿ ಬೇಕಾದಷ್ಟು ಐತೆ ಇಲ್ವಾ? ಮತ್ತೇನು ಆಶೀರ್ವಾದ ನೋಡ್ರಿ ಕೆಳಗೆ ಆಶೀರ್ವಾದ ಏನು? ಆ ಪುರುಷನು ನಿನ್ನ ಹೆಸರೇನು ಎಂದು ಕೇಳಿದ್ದಕ್ಕೆ, ಪುರುಷನ ನಿನ್ನ ಹೆಸರೇನು ಅಂತ ಕೇಳಿದ್ದಕ್ಕೆ ಯಾಕೋಬನು ಅಂದಾಗ ಯಾಕೋಬನಿಗೆ ಇನ್ನು ಮೇಲೆ ನೀನು ಯಾಕೋಬನ ಅನ್ನಿಸಿಕೊಳ್ಳುವುದಿಲ್ಲ. ಇನ್ನು ಮೇಲೆ ನೀನು ಯಾಕೋಬನನ್ನು ಅನ್ನಿಸಿಕೊಳ್ಳುವುದಿಲ್ಲ. ದೇವರ ಸಂಗಡಲು ಮನುಷ್ಯರ ಸಂಗಡಲು ಹೋರಾಡಿ ಗೆದ್ದವನಾಗಿರೋದ್ರಿಂದ ಇಸ್ರಾಯೇಲ್ ಎಂದ ಹೆಸರುಂಟಾಗುವುದು.
ಹೆಸರನ್ನು ಇಟ್ಟನೋ. ಇದೇ ಆಶೀರ್ವಾದ. ಆಸ್ತಿ ಅಲ್ಲ, ಅಂದಸಲ್ಲ, ಐಶ್ವರ್ಯವಲ್ಲ. ಹಲ್ಲೆಲೂಯಾ. ಯಾಕೋಬನೆಂದರೆ ಮೋಸಗಾರನು. ದೇವರು ಹೇಳ್ತಾನೆ, ನೀನೆನಿ ಮೇಲೆ ಯಾಕೋಬನಲ್ಲ, ನೀನೆನಿ ಮೇಲೆ ಯಾರು? ಇಸ್ರಾಯೇಲ್. ಹಲ್ಲೆಲೂಯಾ. ಇಸ್ರಾಯೇಲ್ ಅಂದರೆ ಗೊತ್ತಾ ನಿಮಗೆ? ಇಸ್ರಾಯೇಲ್ ಅಂದರೆ ರಾಷ್ಟ್ರ ಇಲ್ವಾ ಇವಾಗಲೂ? ಗೊತ್ತಿಲ್ವಾ? ಟಿ ವಿ ನೋಡೋರಿಗೆಲ್ಲ ಗೊತ್ತಾಯ್ತಿಲ್ಲ. ಇಸ್ರಾಯೇಲ್ ದೇಶ, ಫಲಸ್ತೀನ್ ದೇಶ, ಅವರಿಗೆಲ್ಲ ಯುದ್ಧ ಮಾಡ್ತಲೇ ಇರ್ತಾರೆ. ಹೆಸರು ಏನಂದಿಟ್ರು? ಇಸ್ರಾಯೇಲ್ ಎಂದ ಹೆಸರಿಟ್ರು. ಹಲ್ಲೆಲೂಯಾ. ಇಡೀ ರಾಷ್ಟ್ರಕ್ಕೆ, ಇಡೀ ಪ್ರಪಂಚಕ್ಕೆ ಒಂದು ದೊಡ್ಡ ರಾಷ್ಟ್ರವಾಗಿದ್ದೇವೆ ಇಸ್ರಾಯೇಲ್ ದೇಶ. ಹಲ್ಲೆಲೂಯಾ. ಆ ಇಸ್ರಾಯೇಲ್ ದೇಶದ ಕೊಡುಗೆಗಳು ಭಾಳ ಇದ್ದಾವೆ. ನೀನು ಏನು ನೋಡಿದ್ರು ಅವ್ರದ್ದೇ ಕೊಡುಗೆ. ಈ ಲೈಟ್ ನೋಡ್ತೀಯಲ್ಲ, ಅವ್ರದ್ದೇ. ಫ್ಯಾನ್ ನೋಡ್ತೀಯಲ್ಲ, ಅವ್ರದ್ದೇ. ಏರೋಪ್ಲೇನ್ ನೋಡ್ತೀಯಲ್ಲ, ಅವ್ರದ್ದೇ. ಟ್ರೈನ್ ನೋಡ್ತೀಯಲ್ಲ, ಅವ್ರದ್ದೇ. ಎಲ್ಲ ಅವ್ರದ್ದೇ. ಅವರೇ ಕಂಡುಹಿಡಿದಿರೋದು. ಯಾಕೆ? ದೇವರ ಆಶೀರ್ವದಿಸಲ್ಪಟ್ಟ ಜನಾಂಗ, ದೇವರ ಆಶೀರ್ವದಿಸಲ್ಪಟ್ಟ ಜನಾಂಗ. ಹಲ್ಲೆಲೂಯಾ. ಇತ್ತೀಚೆಗೆ ಭಾರತ ದೇಶದಲ್ಲಿ ಡ್ರಿಪ್ ಇರಿಗೇಷನ್ನಲ್ಲಿ ರೈತರಿಗೆಲ್ಲ ಗೊತ್ತು. ಅಡಿಕೆ ತೋಟದವರೆಲ್ಲ ಡ್ರಿಪ್ ಹಾಕ್ತಾರೆ. ಡ್ರಿಪ್ಪು ಎಲ್ಲಿಂದ ಬಂದೈತೆ ಗೊತ್ತಿಲ್ವಾ? ಇಸ್ರಾಯೇಲ್ನವ್ರದ್ದು ಕೊಡುಗೆನೇ ಇದು. ಅವರೇ ಕಲಿಸ್ಕೊಟ್ಟಿರೋದು ಇದನ್ನ. ಹಲ್ಲೆಲೂಯಾ. ಹಾಗಾದರೆ ದೇವರು ಯಾಕೋಬನನ್ನ ಆಶೀರ್ವದಿಸಿದರು. ಎಂಥ ಆಶೀರ್ವಾದ ರೀ ಇದು. ಅವನೇನು ಕೇಳಿದ್ರು ಗೊತ್ತಾ? ನನಗೊಂದು ಬಟ್ಟೆ, ಊಟ, ಆಮೇಲೆ ಏನಿಗೊಂದು ನೀನು ನನ್ನ ಜೊತೆಯಲ್ಲಿ ಇದ್ರೆ ಸಾಕಪ್ಪ, ನನಗೇನು ಏನು ಬೇಡ. ಹಲ್ಲೆಲೂಯಾ. ಅಂದ ಯಾಕೋಬನನ್ನ ದೇವರು ಆಶೀರ್ವದಿಸಿ ಇಸ್ರಾಯೇಲ್ ಎಂದ ಹೆಸರು ಮಾತ್ರವಲ್ಲ, ಇಸ್ರಾಯೇಲಿಂದ ಪ್ರಪಂಚಕ್ಕೆ ಇರೋ ದೊಡ್ಡ ರಾಷ್ಟ್ರ. ಜನ ಕಡಿಮೆ ಇರ್ಬೋದು, ಇಸ್ರಾಯೇಲ್ ಯಾರು ಏನು ಮಾಡೋಕ್ಕೆ ಇವತ್ತಿಗೂ ಸಾಧ್ಯವಿಲ್ಲ. ಅಂದ ಒಂದು ರಾಷ್ಟ್ರವಾಗಿ ಇಸ್ರಾಯೇಲು ಮಾರ್ಪಟ್ಟರು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಯಾರ ಆಶೀರ್ವಾದ ಇದು? ದೇವರ ಆಶೀರ್ವಾದ. ಅವನೇನು ಯಾಕೆ ಆಶೀರ್ವದಿಸಿದ್ರು ಇವನಿಗೆ? ಅವನೇನಂದರು? ನನಗೆ ಸಿಕ್ಕುವ ಎಲ್ಲದರಲ್ಲಿಯೂ ದೇಶಭಾಗವನ್ನು ನಾನು ಕೊಡ್ತೀನಿ. ಹಲ್ಲೆಲೂಯಾ. ನಿನ್ನ ತಾಯಿ ನಿನ್ನನ್ನು ನೋಡಿಲ್ಲ ಅಂದರು. ನಿನ್ನ ತಾಯಿ ನಿನ್ನನ್ನು ಮೋಸಗಾರನಂದೇಳಿ ಹೆಸರಿಟ್ಟರು ಪರವಾಗಿಲ್ಲ, ದೇವರು ನಿನ್ನನ್ನು ಆಶೀರ್ವದಿಸ್ತಾರೆ. ನಿನ್ನ ತಂದೆ ನಿನ್ನನ್ನು ಗೌರವಿಸಿಲ್ಲ ಅಂದರೂ ಪರವಾಗಿಲ್ಲ, ದೇವರು ನಿನ್ನನ್ನು ಗೌರವಿಸ್ತಾರೆ. ಈ ಆಶೀರ್ವಾದ ಹೊಂದ್ಕೋಬೇಕು ಅಂದರೆ ಇದು ಯಾವುದೂ ಲೆಕ್ಕ ಇಲ್ಲರಿ, ದೇವರು ನಿಮಗೆ ಕೊಡ್ತಾನೆ. ಹಲ್ಲೆಲೂಯಾ. ದೇವರೇ ನನ್ನನ್ನು ಆಶೀರ್ವದಿಸಪ್ಪ. ಯಾಕೋಬ ಹಿಡ್ದಂಗೆ ಹಿಡ್ಕೊಂಬಿಟ್ಟ. ಅವನೆಲ್ಲ ಆಸ್ತಿ ಅಂದಿದ್ರು ಕೂಡ ಹಿಡ್ಕೊಂಬಿಟ್ಟ. ನನ್ನನ್ನು ಆಶೀರ್ವದಿಸು, ಆಶೀರ್ವದಿಸು. ಅವನೇನು ಕೇಳಲಿಲ್ಲ. ಮೊದಲು ಕೇಳಿರೋದೇನು? ಬಟ್ಟೆ, ಒಂದು ತೂಟ, ಇಷ್ಟೇ ಕೇಳಿದ್ದು. ಮತ್ತು ಆಶೀರ್ವದಿಸಿದ್ದಾರೆ. ಅವನ ಆಸ್ತಿ ಐಶ್ವರ್ಯ ಕೇಳಿದ್ರ? ಇಲ್ಲ. ದೇವರು ಅವನನ್ನು ಈ ಆಶೀರ್ವಾದವನ್ನೇ ನಮಗೂ ಬೇಕಾಗಿರೋದು. ಹಲ್ಲೆಲೂಯಾ. ಒಂದೊತ್ತು ಊಟ, ಒಂದೊತ್ತು ಬಟ್ಟೆ ಇದ್ದರೆ ಸಾಕ್ರಿ, ದೇವರು ನಮ್ಮನ್ನು ಆಶೀರ್ವದಿಸ್ತಾರೆ. ನಿನಗೆ ಸಿಕ್ಕಿರೋ ಪಾಲಿನಲ್ಲಿ ದೇಶೋಭಾಗವನ್ನು ದೇವರಿಗೆ ಕೊಟ್ಟರೆ, ದೇವರು ಸಾಲಗಾರನಲ್ಲ, ದೇವರು ಸಾಲಗಾರನಲ್ಲ. ದೇಶೋಭಾಗ ತಗೊಂಡು ಸಾಲಗಾರನಾಗಲ್ಲ, ನಮ್ಮನ್ನು ಆಶೀರ್ವದಿಸ್ತಾರೆ. ಈ ವಾಕ್ಯಗಳಿಂದ ದೇವರು ನಮ್ಮನ್ನು ಆಶೀರ್ವದಿಸಲಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನಾವು ಪ್ರಾರ್ಥನೆ ಮಾಡೋಣ. ಸರ್ವಶಕ್ತನಾದ ದೇವರೇ, ಕರ್ತನೆ, ನೀನೆಷ್ಟು ಒಳ್ಳೆಯನಪ್ಪ. ಹಲ್ಲೆಲೂಯಾ. ಯಾಕೋಬನನ್ನು ನೀನು ಆಶೀರ್ವದಿಸಿದ್ರಲ್ಲಪ್ಪ. ಅವನ ತಂದೆ ತಾಯಿ ಅವನಿಗೆ ಮೋಸಗಾರನಂದ ಹೆಸರಿಟ್ಟರು ಕೂಡ ದೇವರು ನೀನೇನು ಮೋಸಗಾರನಲ್ಲಪ್ಪ, ನೀನೇನು ಇಸ್ರಾಯೇಲ್ ಎಂಬುದಾಗಿ ಆಗ್ತೀವಿ ಎಂಬುದಾಗಿ ನೀನು ಅವನಿಗೆ ಇಸ್ರಾಯೇಲ್ ಎಂಬ ಹೆಸರನ್ನು ಕೊಟ್ಟರಲ್ಲಪ್ಪ. ಬರ್ತಾನೆ. ಹಲ್ಲೆಲೂಯಾ. ಅವನೊಬ್ಬ ದ್ರವ್ಯಾಗ್ರಹಿ ಆಗಿರಲಿಲ್ಲ. ಅವನ ತಂದೆಗೆ ಬೇಕಾದ ಶಾಸ್ತಿ ಐಶ್ವರ್ಯಗಳಿದ್ದರೂ ಕೂಡ ಎಲ್ಲವನ್ನ ಬಿಟ್ಟು ಹೋಗಿದ್ರಲ್ಲಪ್ಪ. ನೀನೇ ಅವರನ್ನ ಆಶೀರ್ವದಿಸಿ ಬಲಪಡಿಸಿ ಶಕ್ತೀಕರಿಸಿದ್ರಲ್ಲಪ್ಪ. ಈ ವಾಕ್ಯವನ್ನು ಕೇಳುವ ಪ್ರತಿಯೊಬ್ಬರ ಮೇಲೆ ಕರ್ತನೇ ನೀನು ಕರುಣೆ ತೋರು, ನೀನೇ ಬಲಪಡಿಸು, ಶಕ್ತೀಕರಿಸು. ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೀವಿ ತಂದೆಯೇ, ಆಮೇನ್. ಈ ಕಾರ್ಯಕ್ರಮವು ಚರ್ಚ್ ಆಫ್ ಗಾಡ್ ಫುಲ್ ಗಾಸ್ಪಲ್ ಚರ್ಚ್ ಚಿತ್ರದುರ್ಗ ವತಿಯಿಂದ ಪ್ರಸಾರವಾಯಿತು.